ರಾಜ್ಯ ಕಾಂಗ್ರೆಸ್ನಲ್ಲಿ ಗುಂಪು ರಾಜಕೀಯ ನಡೀತಾ ಇದೆ. ಜಾತಿ ಗುಂಪು ರಚನೆಗೆ ವೇದಿಕೆ ಸಿದ್ಧವಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಜಾತಿ ರಾಜಕಾರಣ ಶುರುವಾಗ್ತಾ ಇದೆ. ಇದಕ್ಕೆ ಪೂರಕ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಗುಂಪು ರಾಜಕೀಯ ನಡೀತಾ ಇದೆ. ಜಾತಿ ಗುಂಪು ರಚನೆಗೆ ವೇದಿಕೆ ಕೂಡ ಸಿದ್ಧವಾಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಜಾತಿ ರಾಜಕಾರಣ ಶುರುವಾಗಿದೆ. ಹಾಗಾದ್ರೆ ಯಾವ ಜಾತಿಯ ನಾಯಕರೆಲ್ಲ ಸೇರಿ ರೀತಿ ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ, ಇವತ್ತು ರಾತ್ರಿ ಲಿಂಗಾಯತ ನಾಯಕರ ಸಭೆ ನಡೆಯುತ್ತೆ. ಸರ್ಕಾರದಲ್ಲಿ ಹೆಚ್ಚಿನ ಸ್ಥಾನಮಾನಕ್ಕೆ ಒತ್ತಡವನ್ನ ಹೇರೋ ನಿಟ್ಟಿನಲ್ಲಿ ನಾಯಕರು ಈ ಸಭೆಯನ್ನ ಮಾಡ್ತಾರೆ. ನ್ಯೂಸ್ 18ಗೆ ಈ ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗಿದೆ. ಲಿಂಗಾಯತ ನಾಯಕರೆಲ್ಲ ಸೇರ್ಕೊಂಡು ಸಭೆಯನ್ನ ಮಾಡಿ ತಮ್ಮ ಜಾತಿಯವರಿಗೆ, ಸಮುದಾಯದವರಿಗೆ ಹೆಚ್ಚಿನ ಸ್ಥಾನಮಾನ ಕೊಡಬೇಕು ಅಂತ ಪ್ರಮುಖವಾಗಿ ಚರ್ಚೆಯನ್ನ ಮಾಡ್ತಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯುತ್ತೆ. ಲಿಂಗಾಯತ ನಾಯಕರಿಗೆ ಹೆಚ್ಚು ಒತ್ತು ಕೊಡೋದು, ಕೆಪಿಸಿಸಿ ಹುದ್ದೆ ಮೇಲೆ ಲಿಂಗಾಯತ ನಾಯಕರು ಕಣ್ಣನ್ನಿಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಷ್ಟೇ ಅಲ್ಲ, ಸಂಪುಟದಲ್ಲಿ ಮತ್ತೆರಡು ಸಚಿವ ಸ್ಥಾನಕ್ಕೂ ಕೂಡ ಬೇಡಿಕೆಯನ್ನ ಇಡಬಹುದು ಈ ನಾಯಕರು. ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಆಗಬಹುದು ಈ ವಿಚಾರ ಕೂಡ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ತಮ್ಮ ಸಮುದಾಯದವರಿಗೆ, ತಮ್ಮ ಜಾತಿಯವರಿಗೆ ಹೆಚ್ಚಿನ ಸ್ಥಾನಮಾನ ಪಕ್ಷದಲ್ಲಿ ಬೇಕು, ಆ ರೀತಿಯಲ್ಲಿ ಡಿಮ್ಯಾಂಡ್ ಅನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆಯನ್ನ ಸೇರಿ ಚರ್ಚೆಯನ್ನ ಮಾಡಬೇಕು ಅಂತ ನಾಯಕರು ನಿರ್ಧಾರಕ್ಕೆ ಬಂದಿದ್ದಾರೆ. ಇವತ್ತು ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಆ ಸಭೆ ಆಗುತ್ತೆ. ಹೈಕಮಾಂಡ್ಗೆ ಈಗ ಮತ್ತೊಂದು ತಲೆಬಿಸಿ ಲಿಂಗಾಯತ ನಾಯಕರಿಂದ ಉದ್ಭವವಾಗೋದು ಖಂಡಿತ. ಸಂಪುಟದಲ್ಲಿ ಮತ್ತೆರಡು ಸಚಿವ ಸ್ಥಾನ ಬೇಕು, ಅದರ ಜೊತೆಗೆ ಕೆಪಿಸಿಸಿ ಹುದ್ದೆ ಮೇಲೂ ಕೂಡ ಲಿಂಗಾಯತ ನಾಯಕರು ಕಣ್ಣನ್ನ ಇಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಸಭೆಯನ್ನ ನಾಯಕರು ಮಾಡ್ತಾರೆ ಅಂತ ಗೊತ್ತಾಗಿದೆ. ಲಿಂಗಾಯತ ನಾಯಕರಿಗೆ ಹೆಚ್ಚಿನ ಒತ್ತು ಕೊಡಬೇಕು ಅಂದ್ರೆ ಪಕ್ಷದಲ್ಲಿ ಸೂಕ್ತ ರೀತಿಯಲ್ಲಿ ಹೆಚ್ಚಿನ ಸ್ಥಾನಮಾನಗಳು ಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಲಿಂಗಾಯತ ನಾಯಕರು ಇಡೋ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಒಂದು ಸಭೆ ಆಗುತ್ತೆ. ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ಆಲ್ರೆಡಿ ಫಿಕ್ಸ್ ಆಗಿದೆ. ಸೊ ಲಿಂಗಾಯತ ನಾಯಕರೆಲ್ಲ ಕಾಂಗ್ರೆಸ್ ಪಕ್ಷದವರು ಈ ಸಭೆಯಲ್ಲಿ ಪಾಲ್ಗೊಂಡು ತಮಗೆ ಏನೇನ್ ಬೇಕು, ಏನೆಲ್ಲ ಡಿಮ್ಯಾಂಡ್ ಅನ್ನ ಹೈಕಮಾಂಡ್ ಮುಂದೆ ಇಡಬೇಕು, ರಾಜ್ಯ ಕಾಂಗ್ರೆಸ್ ಮುಂದೆ ಇಡಬೇಕು ಅನ್ನೋ ಬಗ್ಗೆ ಚರ್ಚೆಯನ್ನ ಮಾಡಿ ಫೈನಲ್ ಮಾಡ್ತಾರೆ. ಬಟ್ ಹೈಕಮಾಂಡ್ಗೆ ನಿಜಕ್ಕೂ ಒಂದು ದೊಡ್ಡ ತಲೆನೋವು ಈ ಮುಖಾಂತರವಾಗಿ. ಯಾಕಂದ್ರೆ ಮೈತ್ರಿ ಸರ್ಕಾರ ಡೋಲಾಯಮಾನ ಪರಿಸ್ಥಿತಿಲಿದೆ, ಯಾವಾಗ ಏನಾಗುತ್ತೆ ಅಂತ ದಿನನಿತ್ಯ ಚರ್ಚೆಗಳು ಆಗ್ತಾನೆ ಇದೆ. ಸೊ ಆ ನಿಟ್ಟಲ್ಲಿ ಈಗ ಇನ್ನೊಂದು ಕಡೆ ರೆಬಲ್ ಶಾಸಕರು ಕೂಡ ನಾವು ಇವಾಗ ರಾಜೀನಾಮೆ ಕೊಡ್ತೀವಿ, ಅವಾಗ ರಾಜೀನಾಮೆ ಕೊಡ್ತೀವಿ ಅಂತಾನು ಅವರಿದ್ದಾರೆ. ಇನ್ನೊಂದು ಕಡೆ ಈಗ ಲಿಂಗಾಯತ ನಾಯಕರು ನಮ್ಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕು, ಲಿಂಗಾಯತ ನಾಯಕರಿಗೆ ನೀವು ಹೆಚ್ಚಾಗಿ ಒತ್ತನ್ನ ಕೊಡಬೇಕು, ಈ ರೀತಿ ಡಿಮ್ಯಾಂಡ್ ಅನ್ನ ಇಡೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ. ಇವತ್ತು ಈ ನಿಟ್ಟಿನಲ್ಲಿ ಮಹತ್ವದ ಸಭೆ ಖಾಸಗಿ ಹೋಟೆಲ್ನಲ್ಲಿ ಆಗುತ್ತೆ. ಅದರಲ್ಲಿ ಲಿಂಗಾಯತ ನಾಯಕರು ಪಾಲ್ಗೊಳ್ತಾರೆ. ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ನಿಮ್ಮಿಂದ ಮಾಹಿತಿಯನ್ನು ಪಡ್ಕೋತೀನಿ. ಹಾಗಾದ್ರೆ ಯಾವೆಲ್ಲ ಲಿಂಗಾಯತ ನಾಯಕರು ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ, ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ? ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಲಿಂಗಾಯತ ನಾಯಕರು ಇವತ್ತು ರಾತ್ರಿ ಒಂದು ಸಭೆಯನ್ನ ಮಾಡ್ತಾರೆ. ಸಭೆ ಮಾಡೋ ಮುಖಾಂತರವಾಗಿ ಒಂದಿಷ್ಟು ಡಿಮ್ಯಾಂಡ್ ಅನ್ನ ರಾಜ್ಯ ಕಾಂಗ್ರೆಸ್ ಮುಂದೆ, ಹೈಕಮಾಂಡ್ ಮುಂದೆ ಇಡಬೇಕು ಅಂತ ನಿರ್ಧಾರಕ್ಕೆ ಬರಬಹುದು ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ಯಾವೆಲ್ಲ ನಾಯಕರು ಪ್ರಮುಖವಾಗಿ ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ, ಏನೆಲ್ಲ ಡಿಮ್ಯಾಂಡ್ ಅನ್ನ ಇಡಬಹುದು? ಶರ್ಮಿತಾ ಶೆಟ್ಟಿ, ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹೀನಾಯ ಸೋಲಿನ ನಂತರ ಕರಾಳ ದಿನಗಳು ಎದುರಾಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಪಕ್ಷದ ನಿಷ್ಠಾವಂತ ಮಾಜಿ ಸಚಿವರುಗಳು, ಶಾಸಕರುಗಳೇ ಪಕ್ಷದ ವಿರುದ್ಧ, ನಾಯಕತ್ವ ವಿರುದ್ಧ ಬಂಡೆದಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಒಗ್ಗಟ್ಟು ಪ್ರದರ್ಶನ ಮತ್ತು ಪಕ್ಷದಲ್ಲಿ ಹಿಡಿತ ಸಾಧಿಸುವುದು ಮತ್ತು ಪಕ್ಷಾಧ್ಯಕ್ಷ ಹುದ್ದೆಗಾಗಿ ಕಣ್ಣಿಡುವುದು ಮತ್ತು ಸರ್ಕಾರದಲ್ಲಿ ಮತ್ತೆರಡು ಸಚಿವ ಸ್ಥಾನ ಬೇಡಿಕೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ನ ಎಲ್ಲ ಲಿಂಗಾಯತ ಪ್ರಮುಖ ನಾಯಕರುಗಳ ಸಭೆಯನ್ನ ಇವತ್ತು ಸೇರ್ತಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾತ್ರಿ 7 ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯ ನೇತೃತ್ವವನ್ನ ಗೃಹ ಸಚಿವ MB ಪಾಟೀಲ್ ವಹಿಸಿದ್ದಾರೆ. ಜೊತೆಗೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಶಾಮನೂರು ಶಿವಶಂಕರಪ್ಪ, ಸಚಿವರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್, ಉಮ್ನಾಬಾದ್ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಹಾಗೂ ಮಾಜಿ ಸಚಿವ ಮತ್ತು MLC SR ಪಾಟೀಲ್ ಸೇರಿದಂತೆ ಅನೇಕ ಹಿರಿಯ ನಾಯಕರುಗಳು ಸಭೆ ಸೇರ್ತಿದ್ದಾರೆ. ಇದು ಜಾತಿಯ ಸಭೆ ಅಂತಲೇ ಹೇಳಲಾಗ್ತಿದೆ. ಒಂದು ವೇದಿಕೆಯನ್ನು ಮಾಡಿಕೊಳ್ಳಲಿಕ್ಕೆ ಸಭೆಯನ್ನು ಮಾಡ್ತಿದ್ದಾರೆ. ಎಲ್ಲ ಲಿಂಗಾಯತ ಶಾಸಕರು ಮತ್ತು ಸಚಿವರು ಈ ಸಭೆಗೆ ಭಾಗವಹಿಸಲು ಸೂಚನೆಯನ್ನು ಕೊಡಲಾಗಿದೆ. ಈಗಾಗಲೇ ಎಲ್ಲರಿಗೂ ಕೂಡ ಗ್ಯಾದರ್ ಮಾಡಲಿಕ್ಕೆ MB ಪಾಟೀಲ್ ಸೇರಿದಂತೆ ಅನೇಕ ನಾಯಕರುಗಳು ದೂರವಾಣಿ ಕರೆ ಮಾಡಿ ತಿಳಿಸುತ್ತಿದ್ದಾರೆ. ಪ್ರಮುಖವಾಗಿ ಈ ಸಭೆಗೆ ಶಾಮನೂರು ಶಿವಶಂಕರಪ್ಪ ಕೂಡ ಹಾಜರಾಗ್ತಿದ್ದಾರೆ. ಅವರು ಕೂಡ ಪರೋಕ್ಷವಾಗಿ ಸಚಿವ ಸ್ಥಾನದ ಆಕಾಂಕ್ಷಿ. ಹಾಗಾಗಿ ಸರ್ಕಾರದಲ್ಲಿ 2 ಸಚಿವ ಸ್ಥಾನವನ್ನು ಮತ್ತೆ ಲಿಂಗಾಯತರಿಗೆ ಕೊಡಬೇಕು, ಕಾಂಗ್ರೆಸ್ನ ಲಿಂಗಾಯತರಿಗೆ ಕೊಡಬೇಕು ಅನ್ನೋದು ಪ್ರಮುಖ ಆಗ್ರಹವಾಗಿದೆ. ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ಕೂಡ ಎಲ್ಲೊಂದು ಕಡೆ ಪರೋಕ್ಷವಾಗಿ ಲಿಂಗಾಯತರ ಬೇಡಿಕೆಯನ್ನು ಇಡುವ ಸಂಬಂಧ ಮತ್ತು ಒಗ್ಗಟ್ಟು ಪ್ರದರ್ಶನ ಮಾಡುವ ಮುಖಾಂತರ ಕಾಂಗ್ರೆಸ್ನಲ್ಲಿ ಲಿಂಗಾಯತ ನಾಯಕರ, ಲಿಂಗಾಯತ ಶಾಸಕರ ಮತ್ತು ಸಚಿವರ ಶಕ್ತಿ ಪ್ರದರ್ಶನದ ಸಭೆ ಆಗಿದೆ ಅಂತ ಹೇಳಬಹುದು. ಇದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ, ಇನ್ನೊಂದ್ ಕಡೆ ಚಿದಾನಂದ್ ಪಟೇಲ್, ಈಗ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಜನ ರೆಬಲ್ಸ್ ಆಗಿದ್ದಾರೆ, ಅಂದ್ರೆ
ರೆಬಲ್ ಶಾಸಕರಿದ್ದಾರೆ, ರೆಬಲ್ಸ್ಗಳಿದ್ದಾರೆ. ಬಟ್ ಈಗ ಲಿಂಗಾಯತ ಪ್ರಮುಖ ನಾಯಕರು ಕೂಡ ಈ ರೀತಿಯಾಗಿ ಮೀಟಿಂಗ್ ಮಾಡಿ ಒಂದ್ ವೇಳೆ ರಾಜ್ಯ ಕಾಂಗ್ರೆಸ್ ಆಗ್ಲಿ ಅಥವಾ ಹೈಕಮಾಂಡ್ ಅದಕ್ಕೆ ಒಪ್ಪಿಗೆನ ಸೂಚಿಸದೇ ಇದ್ರೆ ಸೊ ಇವರ ಮುಂದಿನ ನಡೆ ಏನಾಗಿರ್ಬೋದು, ಪಾಸಿಬಿಲಿಟೀಸ್? ಶರ್ಮಿತಾ ಶೆಟ್ಟಿ, ಈಗ ಕಾಂಗ್ರೆಸ್ನಲ್ಲಿ ಹಲವು ಗುಂಪುಗಳಿದೆ. ಸಿದ್ದರಾಮಯ್ಯ ನೇತೃತ್ವದ ಒಂದು ಗುಂಪಿದೆ. ಆ ಗುಂಪಿನಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಕೂಡ ತನ್ನದೇ ಆದ ಗುಂಪನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ನ ಸೀನಿಯರ್ಸ್ ಅಂದ್ರೆ ರಾಮಲಿಂಗಾರೆಡ್ಡಿ, ಎಚ್.ಕೆ. ಪಾಟೀಲ್ ರವರ ಒಂದು ಗುಂಪಿದೆ. ಈ ಎಲ್ಲದರ ನಡುವೆ ರೆಬಲ್ಗಳ ಒಂದು ಗುಂಪಿದೆ. ಹಾಗಾಗಿ ಈ ಎಲ್ಲ ಗುಂಪುಗಳ ನಡುವೆ ತಮ್ಮ ಹಿಡಿತ ಸಾಧಿಸಲಿಕ್ಕೆ ಪಕ್ಷದೊಳಗಡೆ ಮತ್ತು ಸರ್ಕಾರದೊಳಗಡೆ ಮತ್ತು ಪಕ್ಷದಲ್ಲಿ ತನ್ನದೇ ಆದ ಮಹತ್ವವನ್ನು ಪಡೀಲಿಕ್ಕೆ, ಪ್ರಾತಿನಿಧ್ಯ ಪಡೀಲಿಕ್ಕೆ, ಸ್ಥಾನಮಾನವನ್ನ ತೆಗೆದುಕೊಳ್ಳಲಿಕ್ಕೆ ಲಿಂಗಾಯತರ ವೇದಿಕೆ ರಚನೆ ಮಾಡ್ಲಿಕ್ಕೆ ಅಂದ್ರೆ ಪಕ್ಷದೊಳಗಡೆ ಜಾತಿ ವೇದಿಕೆಯನ್ನ ರಚನೆ ಮಾಡಿಕೊಂಡು ಹೈಕಮಾಂಡ್ಗೆ ಒತ್ತಡ ಹೇರುವ ಸಲುವಾಗಿಯೇ ಈ ಒಂದು ಸಭೆಯನ್ನ ಸೇರ್ತಿದ್ದಾರೆ ಮತ್ತು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಿದ್ದಾರೆ ಮತ್ತು ಈ ಒಂದು ಗುಂಪು ರಚನೆ ಮಾಡಿಕೊಡ್ತಿದ್ದಾರೆ. ಹಾಗಾಗಿ ಇದು ಪಕ್ಷದ ವಿಚಾರಕ್ಕೆ ಬಂದ್ರೆ, ಯಾವುದೇ ಪಕ್ಷದ ವಿಚಾರಕ್ಕೆ ಬಂದ್ರೆ ಪಕ್ಷದೊಳಗಡೆ ಜಾತಿ ಗುಂಪಾಗುವುದು ಆ ಪಕ್ಷಕ್ಕೆ ದೊಡ್ಡ ಅಪಾಯಕಾರಿ ಮತ್ತು ಗಂಡಾಂತರ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಅವರು ಇಲ್ಲೊಂದ್ ಕಡೆ ಇದು ಬ್ಲಾಕ್ ಮೇಲ್ಗೆ ಅವಕಾಶ ಮಾಡಿಕೊಡುತ್ತೆ. ಆ ಮುಖಾಂತರ ಪಕ್ಷ ಇಬ್ಬಾಗ ಆಗುವ ಸಾಧ್ಯತೆ ಕೂಡ ಇದೆ. ಆದ್ರೆ ಈಗ ಆರಂಭದಲ್ಲಿ ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಲಿಂಗಾಯತರ ಒಂದು ಶಾಸಕರು, ಸಚಿವರು ಮತ್ತು ನಾಯಕರ ಸಭೆಯನ್ನ ಸೇರ್ತಿದ್ದಾರೆ. ಆ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಂದು ತಲೆನೋವಾಗಿ ಪರಿಣಮಿಸಲಿಕ್ಕೆ ಎಲ್ಲಾ ರೀತಿಯ ತಯಾರಿ ನಡೀತಿದೆ ಅಂತಲೇ ಹೇಳ್ಬೋದು. ಶರ್ಮಿತಾ ಶೆಟ್ಟಿ, ಇನ್ನು ಚಿದಾನಂದ ಪಟೇಲ್, ಯಾರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇರೋದು? ಯಾರು ಈ ನಾಯಕರನ್ನೆಲ್ಲ ಒಂದುಗೂಡಿಸ್ತಾ ಇರೋದು? ಒಂದು ಕಡೆ ಹಾಲಿ ಗೃಹ ಸಚಿವ ಎಂ.ಬಿ. ಪಾಟೀಲ್ ರವರು ಬಹಳಷ್ಟು ನಾಯಕರುಗಳಿಗೆ ಕರೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಕೂಡ ಕರೆ ಮಾಡ್ತಿದ್ದಾರೆ. ಜೊತೆಗೆ ಉಳಿದಂತೆ ಎಸ್.ಆರ್. ಪಾಟೀಲ್ ಕೂಡ ಕರೆ ಮಾಡ್ತಿದ್ದಾರೆ. ಆ ಮುಖಾಂತರ ಎಲ್ಲ ಲಿಂಗಾಯತ ನಾಯಕರನ್ನ, ಎಂ.ಎಲ್.ಎಗಳನ್ನ ಮತ್ತು ಸಚಿವರನ್ನ, ಮಾಜಿ ಸಚಿವರನ್ನ ಒಗ್ಗೂಡಿಸುವ ಪ್ರಯತ್ನ ನಡೀತಿದೆ. ಇವತ್ತು 30ಕ್ಕೂ ಹೆಚ್ಚು ಲಿಂಗಾಯತ ನಾಯಕರುಗಳು ಈ ಸಭೆಗೆ ಆಗಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಬಹುತೇಕ ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಇರತಕ್ಕಂಥ ಲಿಂಗಾಯತ ಸಚಿವರುಗಳು ಮತ್ತು ಶಾಸಕರು ಈಗ ಬೆಂಗಳೂರಿಗೆ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟಿನಲ್ಲಿ ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಲಿಂಗಾಯತ ಜಾತಿಗೆ ಸೇರಿದವರು ಎಲ್ಲ ಒಂದು ಮೀಟಿಂಗ್ ಅನ್ನ ಮಾಡೋ ಮುಖಾಂತರವಾಗಿ ಒಂದಷ್ಟು ಡಿಮ್ಯಾಂಡ್ ಅನ್ನ ಕಾಂಗ್ರೆಸ್ ಪಕ್ಷದ ಮುಂದೆ ಇಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಬಹುಶಃ ಇದನ್ನ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಇದು ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸದ್ಯದ ನ್ಯೂಸ್ ಅಪ್ಡೇಟ್ ಇದು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.